Hello, good morning, dear students. In this session, let us study a few more soft skills which are highly essential for employability. Let us study the soft skill called leadership skills. Leadership skills. Leader is one who has credibility and people want to follow him. Before studying the leadership skills, we should know who is a leader. Leader is one who has credibility and people want to follow him. Credibility, one who is credible, one whom we can trust, ಯಾರ ಮೇಲೆ ನಂಬಿಕೆ ಇಡಬಹುದು ಅಂತಕ್ಕಂಥದ್ದು ಭಾಳ ಮುಖ್ಯ. ಯಾರ ಮೇಲೆ ನಂಬಿಕೆ ಇಡಬಹುದು ಅಂತ ನಂಬಿಕೆ ನಮಗೆ ಬರುತ್ತೋ ಈಸ್ ಎ ಲೀಡರ್ ಆ್ಯಂಡ್ ಪೀಪಲ್ ವಾಂಟ್ ಟು ಫಾಲೋ ಹಿಮ್. ಈ ಟೇಕ್ಸ್ ದ ರಿಕ್ವೈರ್ಡ್ ಲೀಡ್. He takes the required lead. He leads the people who follow him in the right direction. ಯಾರು ಅವನನ್ನು ಅನುಸರಿಸ್ತಾರೋ ಅವನನ್ನು ಜನ ಫಾಲೋ ಮಾಡ್ತಾರೆ. He is credible. We must trust. We can listen to his words and follow his words. Trust his words. He is called a leader. Leadership qualities of when do we trust a particular person and follow him? Take for example, Gandhi was a leader in our freedom movement. People followed him. ಯಾಕೆ ನಂಬಿದ್ದು ಅಂದರೆ he was credible. ನಂಬಲಿಕ್ಕೆ ಅರ್ಹರಾಗಿತ್ತು. ತಾವು ಇಟ್ಟ ಹೆಜ್ಜೆಯನ್ನು ಯಾವತ್ತೂ ಹಿಂದೆ ತೆಗಿಲಿಲ್ಲ. He did not step back. He led the people of this country in the right direction. ಅವರಿಗೆ ಒಂದು ಗೋಲ್ ಕೊಟ್ಟು ಮೋಟಿವೇಟ್ ಮಾಡಿ ಇನ್ಸ್ಪೈರ್ ಮಾಡಿ he led them and fought for the freedom of this country. He is the leader. He has so many followers. He is credible and he leads the people amidst all the hurdles and differences. So leadership qualities include, ಹಾಗಿದ್ರೆ ಲೀಡರ್ ಆಗೋಕ್ಕೆ ಏನೇನು ಕ್ವಾಲಿಟೀಸ್ ಇರಬೇಕು? ಟ್ರಸ್ಟ್ ವರ್ದಿ ಟು ಅದರ್ಸ್, ಕ್ರೆಡಿಬಲ್ ಟು ಅದರ್ಸ್. ಬೇರೆಯವರು ನಂಬಂಗಿರಬೇಕು, ನಂಬಿಕೆ ಮೋಸ ಮಾಡಲ್ಲ. ಯಾವ ಟ್ರಸ್ಟ್? ಬಿಲೀಫ್ ಇನ್ ಅದರ್ಸ್. ಈ ಟು ಮಸ್ಟ್ ಟ್ರಸ್ಟ್ ಅದರ್ಸ್. ಲೀಡರ್ ಆದವನು ಜನ ನನ್ನ ಮೇಲೆ ಅಷ್ಟೇ ನಂಬಿಕೆ ಇಡಲಿ, ನಾನು ಬೇರೆಯವ್ರ ಮೇಲೆ ನಂಬಿಕೆ ಇಡಲ್ಲ ಅಂತ ಹೇಳ್ಬೋದು. ಈ ಮಸ್ಟ್ ಟ್ರಸ್ಟ್ ಆರ್ ಶುಡ್ ಹ್ಯಾವ್ ಫೈತ್ ಇನ್ ಹಿಸ್ ಫಾಲೋಯರ್ಸ್. ಚೆರಿಸಸ್ ಡೆಮೋಕ್ರಾಟಿಕ್ ವ್ಯಾಲ್ಯೂಸ್ ಇನ್ ದ ಟೀಮ್. ದ ಲೀಡರ್ ಚೆರಿಷಸ್ ಡೆಮೋಕ್ರಾಟಿಕ್ ವ್ಯಾಲ್ಯೂಸ್ ಇನ್ ದ ಟೀಮ್, ನಾಟ್ ಡಿಕ್ಟೇಟರ್ಶಿಪ್ ವ್ಯಾಲ್ಯೂಸ್. ನಾನು ಹೇಳ್ದಂಗೆ ಕೇಳಿ ಅಂತ ಹೇಳಕ್ಕೆ ಹೋಗಲ್ಲ. He discusses with the team members. He discusses with the followers. ಅವರು ಫಾಲೋಯರ್ಸ್ ತಪ್ಪು ಅರ್ಥ ಮಾಡ್ಕೊಂಡ್ರೆ ಗೈಡ್ ಮಾಡಿ ಕನ್ವಿನ್ಸ್ ಮಾಡಿ ಕೆಲಸ ಮಾಡ್ತಾರೆ. ಆದರೆ ಡಿಕ್ಟೇಟರ್ ಆಗಲ್ಲ. He is very very democratic. Tries to convince the people if they go wrong. He doesn't want to impose his own ideas without having any discussion or interaction with the team members or followers. ಫಾಲೋಯರ್ಸು ಟೀಮ್ ಮೆಂಬರ್ಸ್ ಜೊತೆಗೆ ಚರ್ಚೆ ಮಾಡ್ದೇ ನೇರವಾಗಿ ಐಡಿಯಾಗಳನ್ನು ಏರಕ್ಕೆ ಹೋಗಲ್ಲ. ಸೊ ಡೆಮೋಕ್ರಸಿ ಪ್ರಿವೈಲ್ಸ್ ಇನ್ ಎ ಲೀಡರ್. ಈ ಐಡೆಂಟಿಫೈಸ್ ದ ಟ್ಯಾಲೆಂಟ್ ಇನ್ ಈಚ್ ಆ್ಯಂಡ್ ಅಸೈನ್ಸ್ ದ ಜಾಬ್ ಅಕಾರ್ಡಿಂಗ್ಲಿ. ಕಂಪನಿ ಆದರೆ ಅಥವಾ ಪೊಲಿಟಿಕಲ್ ಪಾರ್ಟಿ ಆದರೆ ಆರ್ಗನೈಜೇಷನ್ ಆದರೆ ದ ಟೀಮ್ ಲೀಡರ್ ಐಡೆಂಟಿಫೈಸ್ ದ ಟ್ಯಾಲೆಂಟ್ ಅಂಡ್ ಇನ್ ಈಚ್ ಆ್ಯಂಡ್ ಎವರಿ ಆಫ್ ಹಿಸ್ ಫಾಲೋಯರ್ಸ್ ಆರ್ ಟೀಮ್ ಮೆಂಬರ್ಸ್, assigns them the job accordingly. He maintains healthy and jovial work environment. Leader ಆದವನು he maintains healthy environment at a workplace. Pleasant environment in a workplace. ಆರೋಗ್ಯವಾಗಿರಬೇಕು ಮತ್ತು ಪ್ಲೆಸೆಂಟ್ ಆಗಿರ್ತಕ್ಕಂಥ ವರ್ಕ್ ಎನ್ವೈರನ್ಮೆಂಟನ್ನು ಸೃಷ್ಟಿ ಮಾಡ್ತಾನೆ. He sets goals for each and every member. Structures a team properly. ಮೋಟಿವೇಟ್ಸ್ ದೆಮ್. ಎಲ್ಲ ಮೆಂಬರ್ಸ್ಗೂ ಗೋಲ್ಸನ್ನು ಸೆಟ್ ಮಾಡ್ತಾನೆ. ಟೀಮನ್ನು ಒಳ್ಳೆ ರೀತಿಯಲ್ಲಿ ಫಾರ್ಮ್ ಮಾಡ್ತಾರೆ ಬೇಸ್ಡ್ ಆನ್ ದರ್ ಎಬಿಲಿಟೀಸ್ ಆ್ಯಂಡ್ ಕೆಪಾಸಿಟೀಸ್ ಆ್ಯಂಡ್ ಮೋಟಿವೇಟ್ಸ್ ಆಲ್ ದ ಟೀಮ್ಸ್ ಟು ಪರ್ಫಾರ್ಮ್ ಇನ್ ಎ ಬೆಟರ್ ವೇ. ಒಳ್ಳೆ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಮೋಟಿವೇಟ್ ಮಾಡ್ತಾನೆ. ಈ ಬಿಲ್ಡ್ಸ್ ಅ ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಪ್ರೈಡ್ ಇನ್ ಫಾಲೋಯರ್ಸ್ ಆ್ಯಂಡ್ ಟೀಮ್. ಸೆಲ್ಫ್ ಎಸ್ಟೀಮ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್.
ಸೆಲ್ಫ್ ಎಸ್ಟೀಮು ರೆಸ್ಪೆಕ್ಟಿಂಗ್ ಆರ್ ಮೇಂಟೈನಿಂಗ್ ಅವರ್ ಓನ್ ಹಾನರ್. ಆತ್ಮಗೌರವ, ನಮ್ಮ ಗೌರವನ ಕಾಪಾಡ್ಕೊಳ್ಳೋದು. ಬಿಲ್ಡ್ ಸೆಲ್ಫ್ ಎಸ್ಟೀಮ್, ಮೇಂಟೈನಿಂಗ್ ಇಟ್ ಆ್ಯಂಡ್ ಪ್ರೈಡ್ ಇನ್ ದ ಫಾಲೋಯರ್ಸ್ ಆರ್ ಟೀಮ್. ವಿ ಶುಡ್ ಡೆವಲಪ್ ಎ ಸೆಲ್ಫ್ ಎಸ್ಟೀಮ್ ಇನ್ ಅವರ್ ಸೆಲ್ಸ್. ನಮ್ಮಲ್ಲಿ ನಾವು ನಮ್ಮ ಆತ್ಮಗೌರವನ ಬೆಳೆಸ್ಕೋಬೇಕು, ಅದನ್ನು ಬೆಳೆಸ್ತಾನೆ. ಆಫರ್ಸ್ ಇನ್ಸೆಂಟಿವ್ಸ್ ಟು ಟೀಮ್ ಮೆಂಬರ್ಸ್. ಟೀಮ್ ಲೀಡರ್ ಆದವನು ಈ ಆಫರ್ಸ್ ಇನ್ಸೆಂಟಿವ್ಸ್ ಟು ದ ಟೀಮ್ ಮೆಂಬರ್ಸ್. ಇಫ್ ದೇ ಪರ್ಫಾರ್ಮ್ ಬೆಟರ್, ಅವರ ಪರ್ಫಾರ್ಮೆನ್ಸ್ ಬೆಟರ್ ಆಗಿದ್ದರೆ ಇನ್ಸೆಂಟಿವ್ಸ್ ಕೊಡ್ತಾರೆ. ದ್ಯಾಟ್ ಇನ್ಸೆಂಟಿವ್ ಬಿಕಮ್ಸ್ ಎ ಮೋಟಿವೇಶನ್, ಎಕ್ಸ್ಟರ್ನಲ್ ಮೋಟಿವೇಶನ್. ಇದು ಲೀಡರು ಹ್ಯಾಸ್ ಟು ಐಡೆಂಟಿಫೈ ದಿ ಎಫಿಷಿಯನ್ಸಿ ಆಫ್ ಸಮ್ ಪೀಪಲ್ ಆ್ಯಂಡ್ ಮೋಟಿವೇಟ್ ದೆಮ್. Leadership roles are all around, not only in work environment but also in social and family settings. Leadership qualities are not only in work environment. ಕೇವಲ ಕೆಲಸ ಮಾಡೋ ಜಾಗದಲ್ಲಿ ಲೀಡರ್ಶಿಪ್ ರೋಲ್ ಇಲ್ಲ, ಬಟ್ ಇಟ್ ಈಸ್ ಆಲ್ಸೋ ದೇರ್ ಇನ್ ಸೋಷಿಯಲ್ ಆ್ಯಂಡ್ ಫ್ಯಾಮಿಲಿ ಸೆಟ್ಟಿಂಗ್. ಸೋಷಿಯಲ್ ಲೈಫಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಕ್ಯಾನ್ ಬಿ ಶೋನ್ ಆ್ಯಂಡ್ ಈವನ್ ಇನ್ ಅವರ್ ಫ್ಯಾಮಿಲಿ ಸೆಟ್ಟಿಂಗ್ಸ್. ಲೀಡರ್ಶಿಪ್ ಸ್ಟೈಲ್ಸ್ ಆರ್ ನಾಟ್ ಅಲೈಕ್. ಈ ಲೀಡರ್ಶಿಪ್ ಅಂದರೆ ಏನು, ಹೌ ಕ್ಯಾನ್ ವಿ ಅಕ್ವೈರ್ ದಿಸ್ ಸ್ಕಿಲ್ ಅಂತ ಕ್ವಶನ್ ಮಾಡಿದರೆ, ದ ಲೀಡರ್ಶಿಪ್ ಸ್ಟೈಲ್ಸ್ ಆರ್ ನಾಟ್ ಅಲೈಕ್. ದೇ ಡಿಫರ್ ಫ್ರಮ್ ಒನ್ ಸಿಚುವೇಶನ್ ಟು ಅನದರ್. ಸಿಚುವೇಶನಿಂದ ಸಿಚುವೇಶನಿಗೆ ಲೀಡರ್ಶಿಪ್ ಕ್ವಾಲಿಟೀಸು ಡಿಫರ್ ಆಗುತ್ತೆ. ಒಂದು ಸಿಚುವೇಶನಲ್ಲಿ ಒಂಥರ ಲೀಡರ್ ಇರಬೇಕಾದ್ರೆ ಇನ್ ಅನದರ್ ಸಿಚುವೇಶನ್ ಈ ಶುಡ್ ಬಿ ಎ ಡಿಫರೆಂಟ್ ಸಾರ್ಟ್ ಆಫ್ ಲೀಡರ್. ಬೆಸ್ಟ್ ಲೀಡರ್ಸ್ ಲರ್ನ್ ಟು ಯೂಸ್ ಸೂಟಬಲ್ ಸ್ಟೈಲ್ಸ್ ಫಾರ್ ದ ಸಿಚುವೇಶನ್. ಬೆಸ್ಟ್ ಲೀಡರು ಈ ಲರ್ನ್ಸ್ ದ ಸ್ಕಿಲ್ಸ್ ದ್ಯಾಟ್ ಆರ್ ಸೂಟಬಲ್ ಫಾರ್ ದ ಸಿಚುವೇಶನ್. ಯಾವ ಸಿಚುವೇಶನ್ಗೆ ಹೆಂಗೆ ವರ್ತನೆ ಮಾಡಿದರೆ ನಾನು ಲೀಡರ್ ಆಗ್ಬೋದು ಅನ್ನೋದನ್ನು ಕಲಿತಾನೆ. ಸೊ ದೇ ಇನ್ಸ್ಪೈರ್ ಆ್ಯಂಡ್ ಮೋಟಿವೇಟ್ ಅದರ್ಸ್. ಲೀಡರ್ಸು ದೇ ಕ್ವೈಟ್ ನ್ಯಾಚುರಲಿ ಇನ್ಸ್ಪೈರ್ ಆ್ಯಂಡ್ ಮೋಟಿವೇಟ್ ಅದರ್ ಮೆಂಬರ್ಸ್. ದೇ ಡಿಸ್ಪ್ಲೇ ಐ ಇಂಟೆಗ್ರಿಟಿ ಆ್ಯಂಡ್ ಆನೆಸ್ಟ್. ಲೀಡರ್ ಆದವನು ಇಂಟೆಗ್ರಿಟಿ ಇರುತ್ತೆ, ಐ ಇಂಟೆಗ್ರಿಟಿ ಆ್ಯಂಡ್ ಆನೆಸ್ಟಿ, ಪ್ರಾಮಾಣಿಕತೆ ಇರುತ್ತೆ, ಸಮಗ್ರತೆ ಇರುತ್ತೆ, ಇಂಟೆಗ್ರಿಟಿ ಇರುತ್ತೆ. ಆನೆಸ್ಟ್, ಈ ವೆರಿ ಈಸಿಲಿ ಸಾಲ್ವ್ಸ್ ದ ಪ್ರಾಬ್ಲಮ್ಸ್. ಸಮಸ್ಯೆಗಳನ್ನು ಬಗೆಹರಿಸ್ತಾನೆ. ಅನಲೈಸಸ್ ದ ಇಶ್ಯೂಸ್. ವಿಷಯಗಳು ಸಮಸ್ಯೆಗಳು ಬಂದರೆ ಅದನ್ನು ಅನಲೈಸ್ ಮಾಡ್ತಾನೆ. ಡ್ರೈವ್ಸ್ ಫಾರ್ ದ ರಿಸಲ್ಟ್ಸ್. ಒಳ್ಳೆ ರಿಸಲ್ಟ್ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಈ ಡ್ರೈವ್ಸ್ ಈಸ್ ಫಾಲೋವರ್ಸ್ ಟು ಎ ಗುಡ್ ರಿಸಲ್ಟ್, ಲೀಡ್ಸ್ ದೆಮ್ ಟು ದ ರಿಸಲ್ಟ್ಸ್. ಕಮ್ಯುನಿಕೇಟ್ಸ್ ಪವರ್ಫುಲಿ. ಎ ಗುಡ್ ಲೀಡರ್ ಈಸ್ ಎ ವೆರಿ ವೆರಿ ಗುಡ್ ಕಮ್ಯುನಿಕೇಟರ್. ಗುಡ್ ಲೀಡರ್ ಆಗಬೇಕಂದ್ರೆ ಈ ಶುಡ್ ಬಿ ವೆರಿ ವೆರಿ ಗುಡ್ ಕಮ್ಯುನಿಕೇಟರ್. ಜನರಿಗೆ ಮಾತಿನಲ್ಲಿನೇ ಏನು ಬೇಕಾದರೂ ಮಾಡ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಕಮ್ಯುನಿಕೇಟ್ಸ್ ಪವರ್ಫುಲಿ ಆ್ಯಂಡ್ ಈ ಬಿಲ್ಡ್ಸ್ ರಿಲೇಷನ್ಶಿಪ್ಸ್. ಸಂಬಂಧಗಳನ್ನು ಗಟ್ಟಿಗೊಳಿಸ್ತಾನೆ, ಬೆಳೆಸ್ತಾನೆ, ಜನರ ಯುನೈಟ್ ಆಗೋ ರೀತಿ ಮಾಡ್ತಾನೆ. ಈಸ್ ವರ್ಡ್ಸ್, ಈಸ್ ಕಮ್ಯುನಿಕೇಷನ್ ಈಸ್ ವೆರಿ ವೆರಿ ಪವರ್ಫುಲ್. ಈ ಬಿಲ್ಡ್ಸ್ ರಿಲೇಷನ್ಶಿಪ್ಸ್. ಈ ಬ್ರಿಂಗ್ಸ್ ಇನ್ ಹಾರ್ಮನಿ, ಯೂನಿಟಿ ಅಮಾಂಗ್ ದ ಫಾಲೋಯರ್ಸ್. ಈ ಡಿಸ್ಪ್ಲೇಸ್ ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷನಲ್ ಎಕ್ಸ್ಪರ್ಟೈಸ್. ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷನಲ್ ಎಕ್ಸ್ಪರ್ಟೈಸನ್ನು ಪ್ರದರ್ಶನ ಮಾಡ್ತಾರೆ. ಈ ಶೋಸ್ ಈಸ್ ಎಬಿಲಿಟೀಸ್, ಎಕ್ಸ್ಪರ್ಟೈಸ್ ಇನ್ ಪ್ರೊಫೆಷನ್. ಸ್ಟ್ರಾಟಜಿಕ್ ಪರ್ಸ್ಪೆಕ್ಟಿವ್. ಸಂಕೀರ್ಣ ಸ್ಥಿತಿಗಳನ್ನು ಸ್ಟ್ರಾಟಜಿಕ್ ಪರ್ಸ್ಪೆಕ್ಟಿವ್ಸ್. ಯಾಸ್ ಈಸ್ ಓನ್ ವಿಷನ್. ಈ ಕ್ಯಾನ್ ವೆರಿ ಈಸಿಲಿ ರಿಸಾಲ್ವ್ ದ ಪ್ರಾಬ್ಲಮ್ಸ್ ವಿದಿನ್ ನೋ ಟೈಮ್. ಭಾಳ ಸುಲಭವಾಗಿ ಈಸಿಲಿ ಕಡಿಮೆ ಅವಧಿನಲ್ಲಿ ಪ್ರಾಬ್ಲಮ್ಸನ್ನು ರಿಸಾಲ್ವ್ ಮಾಡೋ ಕೆಪಾಸಿಟಿ ಇರುತ್ತೆ. ಈ ಡೆವಲಪ್ಸ್ ಅದರ್ಸ್ ಆ್ಯಂಡ್ ಮೋಟಿವೇಟ್ಸ್ ವೆನ್ ನೆಸೆಸರಿ. ಬೇರೆಯವರನ್ನು ಬೆಳೆಯಕ್ಕೆ ಬಿಡ್ತಾನೆ. ಈ ಡೆವಲಪ್ಸ್ ಅದರ್ಸ್. ಈ ಡಸ್ ನಾಟ್ ಕರಪ್ಟ್ ದಿ ಡೆವಲಪ್ಮೆಂಟ್ ಆಫ್ ಅದರ್ಸ್ ಆರ್ ಈಸ್ ಫಾಲೋಯರ್ಸ್. ಈ ಎನ್ಕರೇಜಸ್, ಅಲೌಸ್ ದೆಮ್ ಟು ಡೆವಲಪ್ ಆನ್ ದೇರ್ ಓನ್ ಎಬಿಲಿಟೀಸ್. ಈ ಇನೋವೇಟ್ಸ್ ವೆನ್ ನೆಸೆಸರಿ. ಇನೋವೇಟಿವ್ ಆಗಿರ್ತಾನೆ, ಹೊಸ ಹೊಸ ಇದನ್ನು ಇನೋವೇಟ್ ಮಾಡ್ತಾನೆ, ಕಂಡುಹಿಡಿತಾನೆ. ದಟ್ ಈಸ್ ಆಲ್ ಅಬೌಟ್. Now come to the another problem solving. Solving a problem. We face innumerable problems in our day-to-day life. Day-to-day life ಬರ್ತಕ್ಕಂಥ ಸಿಂಪಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದ್ರಲ್ಲಿ we face so many difficulties. Professional ಲೈಫಲ್ಲಿ we come across some complicated problems. What is a problem? Problem is an unpleasant situation or a difficulty at a workplace in general. ಕೆಲಸ ಮಾಡೋ ಸ್ಥಳದಲ್ಲಿ ಒಂದು ಅನ್ಪ್ಲೆಸೆಂಟ್ ಸಿಚುವೇಶನ್.
ನಿರೀಕ್ಷೆ ಮಾಡದೇ ಇರೋದು, ಯಾರಿಗೂ ಬೇಕಾಗದೇ ಇರತಕ್ಕಂಥ ಒಂದು ಸನ್ನಿವೇಶ, ಕಷ್ಟ ಸೃಷ್ಟಿಯಾಗುತ್ತೆ. ದ್ಯಾಟ್ ಈಸ್ ಎ ಪ್ರಾಬ್ಲಮ್. ಎ ಪ್ರಾಬ್ಲಮ್ ಈಸ್ ಎನಿ ಸಿಚುವೇಶನ್ ಇನ್ ಎನಿ ಏರಿಯಾ ಆಫ್ ಲೈಫ್ ವೇರ್ ವಿ ಹ್ಯಾವ್ ಎನ್ ಆಪರ್ಚುನಿಟಿ ಟು ಮೇಕ್ ಎ ಡಿಫರೆನ್ಸ್, ಟು ಮೇಕ್ ಥಿಂಗ್ಸ್ ಬೆಟರ್. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಏನು ಅಂದರೆ, in any situation in any area of our life where we have an opportunity to make a difference. There is a problem, of course. We have to accept the problem, a difficulty, and we have to change the difficulty into a better situation. ಒಂದು ಕಷ್ಟವನ್ನು ಒಂದು ಒಳ್ಳೆಯ ಸ್ಥಿತಿಯನ್ನಾಗಿ ಬದಲಾವಣೆ ಮಾಡೋದು, ದ್ಯಾಟ್ ಈಸ್ ಪ್ರಾಬ್ಲಮ್ ಸಾಲ್ವ್. ವಿ ಶುಡ್ ನಾಟ್ ಫೀಲ್ ಸಾರಿ ದ್ಯಾಟ್ ವಿ ಫೇಸ್ಡ್ ಅ ಪ್ರಾಬ್ಲಮ್. ವಿ ಶುಡ್ ಫೀಲ್ ವೆರಿ ಹ್ಯಾಪಿ ದ್ಯಾಟ್ ಐ ಗಾಟ್ ಎನ್ ಆಪರ್ಚುನಿಟಿ ಟು ಮೇಕ್ ಎ ಡಿಫರೆನ್ಸ್, ಟು ಮೇಕ್ ಥಿಂಗ್ಸ್ ಬೆಟರ್. ಈಗಿನ ಸನ್ನಿವೇಶವನ್ನು ಉತ್ತಮಪಡಿಸಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ, ನಾನು ರಿಸಾಲ್ವ್ ಮಾಡ್ತೀನಿ ಅಂತ ಮನಸ್ಥಿತಿ ಬರಬೇಕು. ದ್ಯಾಟ್ ಹೆಲ್ಪ್ಸ್ ಅಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. So problem solving is converting actual current state into a desired future state. ಇದರ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಏನು ಅಂದರೆ, ಕನ್ವರ್ಟಿಂಗ್ ದ ಆ್ಯಕ್ಚುವಲ್ ಕರೆಂಟ್ ಸ್ಟೇಟ ಸಿಚುವೇಶನ್ ಈಸ್ ವೆರಿ ವೆರಿ ಅನ್ಪ್ಲೆಸೆಂಟ್. ಇಟ್ ಈಸ್ ಎ ಡಿಫಿಕಲ್ಟಿ. ಚೇಂಜಿಂಗ್ ದ ಡಿಫಿಕಲ್ಟಿ ಇನ್ ಟು ಎ ಡಿಸೈರ್ಡ್ ಫ್ಯೂಚರ್ ಸ್ಟೇಟ್. ಅದು ನನಗೆ ಮುಂದೆ ಹಿಂಗಾದರೆ, ಬದಲಾವಣೆ ಆದರೆ ಚೆನ್ನಾಗಿರುತ್ತೆ ಅಂತ ನಾವು ಬಯಸ್ತೀವಿ. ಆ ಬಯಸಿದ ಸ್ಥಿತಿಗೆ ಬದಲಾವಣೆ ಮಾಡ್ತಕ್ಕಂಥದ್ದು ಈಸ್ ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವಿಂಗ್ ಮೀನ್ಸ್ ಚೇಂಜಿಂಗ್ ದ ಡಿಫಿಕಲ್ಟಿ ಇನ್ ಟು ಎ ಡಿಸೈರ್ಡ್ ಫ್ಯೂಚರ್ ಸ್ಟೇಟ್. ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್ ಆರ್ ನೆಸಸರಿ ಟು ಗೆಟ್ ಸಕ್ಸಸ್. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಹೇಗೆ? ಕ್ಯಾನ್ ವಿ ವೆರಿ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ಸ್? ನೋ. ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ವಿಚ್ ಆರ್ ನಾಟ್ ಎಟ್ ರಿಸಾಲ್ವ್ಡ್. ಎಷ್ಟು ಸಮಸ್ಯೆಗಳಿದೆ, ಇನ್ನೂ ರಿಸಾಲ್ವ್ ಮಾಡೋಕ್ಕಾಗ್ತಾನೇ ಇಲ್ಲ. ಇನ್ ದ ವರ್ಲ್ಡ್ ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್, ಬಟ್ ಎವರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್ ಅಂತ ಒಂದು ಇದಿದೆ. ಸೊ ಪ್ರಾಬ್ಲಮ್ ಸಾಲ್ವಿಂಗಿಗೆ ಭಾಳ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥ 2 ಟೂಲ್ಸ್ ಆರ್ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್. ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್ ಆರ್ ದ 2 ಇಂಪಾರ್ಟೆಂಟ್ ಟೂಲ್ಸ್ ದ್ಯಾಟ್ ವಿ ರಿಕ್ವೈರ್ ಟು ಸಾಲ್ವ್ ಎ ಪ್ರಾಬ್ಲಮ್. ಭಾಳ ಮುಖ್ಯವಾಗಿರೋದು ಕ್ರಿಟಿಕಲ್ ಥಿಂಕಿಂಗ್, ಭಾಳ ವಿಮರ್ಶಾತ್ಮಕವಾಗಿ ಆಲೋಚನೆ ಮಾಡೋದು. ಸಮಸ್ಯೆ, ಎ ಪ್ರಾಬ್ಲಮ್, ವಾಟ್ ಈಸ್ ದ ಪ್ರಾಬ್ಲಮ್, ವೈ ಡಿಡ್ ಇಟ್ ಅರೈಸ್, ವಾಟ್ ಈಸ್ ಇಟ್ಸ್ ಪ್ರೆಸೆಂಟ್ ಸ್ಟೇಟ್, ವೈ ಡಿಡ್ ದ ಥಿಂಗ್ಸ್ ಟೇಕ್ ಸಚ್ ಎ ಶೇಪ್. ಈ ಘಟನೆ ಬೆಳವಣಿಗೆಗಳು ಯಾಕೆ ಈ ರೀತಿ ಇದ್ದಾವೆ, ಈ ರೀತಿ ಶೇಪ್ ತಗೊಳ್ಳೋಕ್ಕೆ ಕಾರಣಗಳೇನು. ದಟ್ ಈಸ್ ಕ್ರಿಟಿಕಲ್ ಥಿಂಕಿಂಗ್. ಕ್ರಿಯೇಟಿವ್ ಥಿಂಕಿಂಗ್, ಇದನ್ನು ಏನು ಮಾಡಿದರೆ ಸಾಲ್ವ್ ಮಾಡ್ಬೋದು, ಫೈಂಡಿಂಗ್ ಎ ನ್ಯೂ ವೇ ಟು ಸಾಲ್ವ್ ಇಟ್. ಇದನ್ನು ಈ ರೀತಿ ಮಾಡಿದರೆ ಏನಾಗ್ಬೋದು, ಸಾಲ್ವ್ ಆಗ್ಬೋದಾ, ಏನು ಮಾಡಿದರೆ ಸಾಲ್ವ್ ಆಗ್ಬೋದು ಅಂತಕ್ಕಂಥದ್ದು ನೆಸೆಸರಿ. ದೀಸ್ 2 ಥಿಂಗ್ಸ್ ಆರ್ ವೆರಿ ಎಸೆನ್ಷಿಯಲ್. ಕ್ರಿಟಿಕಲ್ ಥಿಂಕಿಂಗು ಅನಲೈಸಿಂಗ್ ದ ಪ್ರಾಬ್ಲಮ್, ಕ್ರಿಯೇಟಿವ್ ಥಿಂಕಿಂಗ್ ಫೈಂಡಿಂಗ್ ವೇಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಕ್ರಿಯೇಟಿವ್ ಥಿಂಕಿಂಗ್ ಅಂದರೆ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮಾರ್ಗಗಳನ್ನು ಆಲೋಚನೆ ಮಾಡಿ ಕಂಡಿಡಿಯೋದು. ಈ ಆಲೋಚನೆ ಮಾಡೋದು ಕ್ರಿಯೇಟಿವ್ ಥಿಂಕಿಂಗ್. ಇನೋವೇಟಿವ್ ವೇ, ಯಾರು ಆಲೋಚನೆ ಮಾಡೋದ ರೀತಿಯಲ್ಲಿ ಆಲೋಚನೆ ಮಾಡೋದು. ಓನ್ಲಿ ಎ ಫ್ಯೂ ಪೀಪಲ್ ಹ್ಯಾವ್ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್ ಕೆಪಾಸಿಟೀಸ್. ಎಲ್ಲರಿಗೂ ಕ್ರಿಟಿಕಲ್ ಥಿಂಕಿಂಗು ಕ್ರಿಯೇಟಿವ್ ಥಿಂಕಿಂಗು ಕೆಪಾಸಿಟಿ ಇರಲ್ಲ. ನನ್ನ ಕೈಲಾಗಲ್ಲ, ಬಟ್ ಈ ಕೇಮ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್ ಇನ್ ನೋ ಟೈಮ್. ಅವ್ರು ಯಾರೋ ಬಂದು ಭಾಳ ಸುಲಭವಾಗಿ ಸಾಲ್ವ್ ಮಾಡಿದ್ರು ಅಂದರೆ yes, this capacity, this critical thinking and creative thinking capacity ಇದೆ ಅಂತ. These 2 things are very essential for solving a problem. It requires all available or possible options to be explored before attempting to handle an issue. Problem solving ಅಲ್ಲಿ we have to explore all available or possible options. ಏನೇನು ಮಾಡಿದರೆ ಸಾಲ್ವ್ ಆಗ್ಬೋದು ಅಂಥೇಳಿ ಪ್ರಯತ್ನ ಮಾಡಬೇಕು. What are the available problems? Options, solutions that are available. ಏನು ಮಾಡಿದರೆ ಸಾಲ್ವ್ ಆಗುತ್ತೆ?
ಟೇಕ್ ದ ಇನ್ಪುಟ್ಸ್ ಫ್ರಮ್ ಅದರ್ಸ್, ಡಿಸ್ಕಸ್ ದ ಇಶ್ಯೂ ವಿತ್ ಅದರ್ಸ್. ನೋಡಿ, ಅದಕ್ಕೆ ಭಾಳಷ್ಟು ಪ್ರಾಬ್ಲಮ್ಸ್ಗಳಿಗೆ ಡಿಸ್ಕಷನ್ನಿಂದ ಸೊಲ್ಯೂಷನ್ಸು ಸಿಗುತ್ತೆ. ಬೇರೆಯವರ ಒಪಿನಿಯನ್ಸ್, ಇನ್ಪುಟ್ಸನ್ನು ತಗೊಂಡು ಅದನ್ನು ಅನಲೈಸ್ ಮಾಡಿದರೆ, ಸೊ ಇಟ್ ರಿಕ್ವೈರ್ಸ್ ಆಲ್ available or possible options to be explored before attempting to handle the issue. ಇಶ್ಯೂಗೆ ರೆಡಿಮೇಡ್ ಸೊಲ್ಯೂಷನ್ಸನ್ನು ತಗೊಂಡೋಗಿ ವಿ ಕೆನಾಟ್ ಗಿವ್ ದ ರೆಡಿಮೇಡ್ ಸೊಲ್ಯೂಷನ್ಸ್. ಯು ಸಿ, ಗೌರ್ಮೆಂಟ್ ಫ್ಲೋಡ್ ಸರ್ಟನ್ ಸೊಲ್ಯೂಷನ್ಸ್ ಇನ್ ದ ಮೀಡಿಯಾದಲ್ಲಿ ಕೆಲವು ಸೊಲ್ಯೂಷನ್ಸನ್ನು ತೇಲ್ಬಿಡುತ್ತೆ. ಹಿಂಗಾದರೆ ಹೇಗೆ, ಅದಕ್ಕೆ ಪಬ್ಲಿಕ್ ರಿಯಾಕ್ಷನ್ ಒಪ್ಕೊಳ್ಳಂಗಿದೆಯೋ ಇಲ್ವೋ, ಒಪ್ಕೊಳ್ಳಂಗಿದ್ರೆ ಮೀಟಿಂಗ್ ಕರೆದು ರಿಸಾಲ್ವ್ ಮಾಡ್ತಾರೆ. ಸೊ ಅವೈಲಬಲ್ ಆಪ್ಷನ್ಸ್ ಏನು ಅಂತ ಇದು ಮಾಡೋದು. ದ ಸ್ಕಿಲ್ಸ್ ಗ್ರೋ ಆಸ್ ವಿ ಗೈನ್ ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ಲಿಂಗ್ ವೇರಿಯಸ್ ಡಿಫಿಕಲ್ಟ್ ಲೈಫ್ ಸಿಚುವೇಶನ್ಸ್. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸನ್ನು ಒನ್ ಕೆನಾಟ್ ಅಕ್ವೈರ್ ಆ್ಯಂಡ್ ಗೆಟ್ ಇನ್ ಟು ದ ಫೀಲ್ಡ್ ಆಲ್ ಆಫ್ ಎ ಸಡನ್. ಎಲ್ಲ ಕಲಿತು ಫೀಲ್ಡಿಗೆ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ. ವಿ ಡೆವಲಪ್ ದಿ ಸ್ಕಿಲ್ಸ್ ಆಸ್ ವಿ ಗೈನ್ ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ಲಿಂಗ್ ವೇರಿಯಸ್ ಡಿಫಿಕಲ್ಟ್ ಲೈಫ್ ಸಿಚುವೇಶನ್ಸ್. ದಿನನಿತ್ಯ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಹೇಗೆ ಫೇಸ್ ಮಾಡ್ತೀವಿ, ಎದುರಿಸ್ತೀವಿ, ಅವನ್ನ ಹೇಗೆ ರಿಸಾಲ್ವ್ ಮಾಡಿದೆ ಅನ್ನೋದ್ರ ಅನುಭವದ ಮೇಲೆ, ಮತ್ತು ಬೇರೆಯವರು ಹೇಗೆ ರಿಸಾಲ್ವ್ ಮಾಡಿದರು. ಬೈ ರೀಡಿಂಗ್ ಹಿಸ್ಟ್ರಿ ವಿ ಕಮ್ ಅಕ್ರಾಸ್ ಸೋ ಮೆನಿ ಸಚ್ ಸ್ಕಿಲ್ಸ್. ಯಾರ್ಯಾರು ಯಾವ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ರೆ ದೇ ಆರ್ ಅವೈಲೇಬಲ್ ಇನ್ ಹಿಸ್ಟ್ರಿ. ಯಾಕೆಂದರೆ ಹ್ಯೂಮನ್ ಹಿಸ್ಟ್ರಿ ಈಸ್ ಫುಲ್ ಆಫ್ ದೀಸ್ ಪ್ರಾಬ್ಲಮ್ಸ್. ಜೀವನದ ಇತಿಹಾಸನೇ ಯುದ್ಧಗಳಾಗಿದ್ದು ಮತ್ತು ರೆಸೊಲ್ಯೂಷನ್ಸು, so many agreements, ಇವೆಲ್ಲ ಪ್ರಾಬ್ಲಮ್ ಸಾಲ್ವಿಂಗ್ ಇಲ್ಲ. ವಿ ಲರ್ನ್ ಆಲ್ ದೀಸ್ ಥಿಂಗ್ಸ್ ಬೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬೈ ರೀಡಿಂಗ್. ಆಲ್ ಜಾಬ್ಸ್ ಬ್ರಿಂಗ್ಸ್ ಪ್ರಾಬ್ಲಮ್ಸ್ ಟು ಬಿ ಫೇಸ್ಡ್. ಯಾವ ಜಾಬೂ, ನೋ ಜಾಬ್ ಈಸ್ ಎ ಬೆಡ್ ಆಫ್ ರೋಸಸ್. ಯಾವ ಜಾಬೂ ಹೂವಿನ ಹಾಸಿಗೆಲ್ಲ. ಎ ಜಾಬ್ ಆರ್ ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಯು ಹ್ಯಾವ್ ಟು ಫೇಸ್ ದ ಪ್ರಾಬ್ಲಮ್ಸ್ ಆ್ಯಂಡ್ ರಿಸಾಲ್ವ್ ದ ಪ್ರಾಬ್ಲಮ್ಸ್. ಜಾಬ್ ಅಂದರೆ ಏನರ್ಥ ಅಂದರೆ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅದನ್ನು ನೀನು ಸಾಲ್ವ್ ಮಾಡಬೇಕು ಅಂತಲೇ ಅರ್ಥ. ಟು ಸಾಲ್ವ್ ಪ್ರಾಬ್ಲಮ್ಸ್ ಒನ್ ನೀಡ್ ಟು ಏನೇನು ಮಾಡಬೇಕು? ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಅಸೆಸ್ ದ ಸಿಚುವೇಶನ್ಸ್ ಆ್ಯಂಡ್ ಐಡೆಂಟಿಫೈ ದ ಪ್ರಾಬ್ಲಮ್ಸ್. ಸನ್ನಿವೇಶ ಏನು ಅಂತ ತಿಳ್ಕೋಬೇಕು, ಆ್ಯಂಡ್ ಐಡೆಂಟಿಫೈ ದ ಪ್ರಾಬ್ಲಮ್ಸ್ ದ್ಯಾಟ್ ಆರ್ ದೇರ್. ಸೀಕ್ ಡಿಫರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ ಆ್ಯಂಡ್ ಎವ್ಯಾಲ್ಯುಯೇಟ್ ದೆಮ್ ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್. ಸೀಕ್ ಡಿಫರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ. ಬೇರೆ ಬೇರೆ ಒಪಿನಿಯನ್ ಇರ್ತಕ್ಕಂಥ ಜನರ ಒಪಿನಿಯನ್ಸನ್ನು ತಗೋಬೇಕು. ಸೀಕ್ ಡಿಫರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ. ಯು ಮೈಟ್ ಹ್ಯಾವ್ ಸೀನ್ ಇನ್ ದ ನ್ಯೂಸ್ ಪೇಪರ್ಸ್, ಸರ್ಟನ್ ಇಶ್ಯೂಸ್ ಮೇಲೆ ಡಿಸ್ಕಷನ್ಸ್ ಆಗುತ್ತೆ. ಫೇವರ್ ಆ್ಯಂಡ್ ಎಗನೆಸ್ಟ್ ಒಪಿನಿಯನ್ಸ್ ಆರ್ ಪಬ್ಲಿಷ್ಡ್ ಇನ್ ದ ನ್ಯೂಸ್ ಪೇಪರ್ ಆನ್ ದ ಸೇಮ್ ಟಾಪಿಕ್. ಒಂದೇ ವಿಷಯದ ಮೇಲೆ ನ್ಯೂಸ್ ಪೇಪರು ಎರಡು ರೀತಿಯ ಅಭಿಪ್ರಾಯ ಇರತಕ್ಕಂಥ ಆರ್ಟಿಕಲ್ಸನ್ನು, ಒಪಿನಿಯನ್ಸನ್ನು ಪಬ್ಲಿಷ್ ಮಾಡ್ತಾರೆ. ಒನ್ ಪರ್ಟಿಕ್ಯುಲರ್ ಪರ್ಸನ್ ಒಪೈನ್ಸ್ ಸೊ ಆ್ಯಂಡ್ ಸೊ ಆ್ಯಂಡ್ ಅನದರ್ ಪರ್ಸನ್ ಒಪೈನ್ಸ್ ಆಪೋಸಿಟ್ ಆಫ್ ಇಟ್. ಇದೆಲ್ಲ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ ಆ್ಯಂಡ್ ಎವ್ಯಾಲ್ಯುಯೇಟ್ ದೆಮ್ ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್. ಇವನ್ನು ಅಸೆಸ್ ಮಾಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅಸೆಸ್ ಮಾಡೋ ಶಕ್ತಿ, ಸಾಮರ್ಥ್ಯ ಇರಬೇಕು. ರಿಕಗ್ನೈಸ್ ದ ಹ್ಯೂಮನ್, ಇಂಟರ್ಪರ್ಸನಲ್, ಟೆಕ್ನಿಕಲ್, ಸೈಂಟಿಫಿಕ್, ಮ್ಯಾಥಮ್ಯಾಟಿಕಲ್ ಡೈಮೆನ್ಷನ್ಸ್ ಆಫ್ ಎ ಪ್ರಾಬ್ಲಮ್. ಎವರಿ ಪ್ರಾಬ್ಲಮ್ ಹ್ಯಾಸ್ ಸೋ ಮೆನಿ ಡೈಮೆನ್ಷನ್ಸ್. ಒಂದೊಂದು ಸಮಸ್ಯೆಗೆ ನೂರಾರು ಡೈಮೆನ್ಷನ್ಸ್ ಇರುತ್ತೆ, ಅನೇಕ ಡೈಮೆನ್ಷನ್ಸ್ ಇರುತ್ತೆ. ನಾವು ಒನ್ ಡೈಮೆನ್ಷನ್ನಲ್ಲಿ ಆಲೋಚನೆ ಮಾಡಿ ತೀರ್ಮಾನ ತೊಗೊಳಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು? ರಿಕಗ್ನೈಸ್ ದ ಹ್ಯೂಮನ್ ಡೈಮೆನ್ಷನ್ ಆಫ್ ಎ ಪ್ರಾಬ್ಲಮ್, ಇಂಟರ್ಪರ್ಸನಲ್ ಡೈಮೆನ್ಷನ್ ಆಫ್ ದಿ ಪ್ರಾಬ್ಲಮ್, ಟೆಕ್ನಿಕಲ್ ಡೈಮೆನ್ಷನ್ ಆಫ್ ಎ ಪ್ರಾಬ್ಲಮ್, ಸೈಂಟಿಫಿಕ್ ಡೈಮೆನ್ಷನ್ ಆಫ್ ಎ ಪ್ರಾಬ್ಲಮ್, ಮ್ಯಾಥಮ್ಯಾಟಿಕಲ್ ಡೈಮೆನ್ಷನ್ ಆಫ್ ಎ ಪ್ರಾಬ್ಲಮ್. ಹೀಗೆ ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ. ಒಂದೊಂದು ಡೈಮೆನ್ಷನ್ನಿಂದ, ದೃಷ್ಟಿಕೋನದಿಂದ ನೋಡಿದರೆ ಒಂದೊಂದು ರೀತಿಯಲ್ಲಿ ಕಾಣುತ್ತೆ. ಜನ ಒಂದೊಂದು ದೃಷ್ಟಿಕೋನದಲ್ಲಿ ನೋಡಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ದೆನ್ ಇಟ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಅನಲೈಸ್ ದಿಸ್ ಪ್ರಾಬ್ಲಮ್, ಸಾಲ್ವ್ ದಿಸ್ ಪ್ರಾಬ್ಲಮ್. ಹಾಗಾಗಿನೇ ಅವು ಕಾಂಟ್ರವರ್ಷಿಯಲ್ ಇಶ್ಯೂಸ್ ಆಗಿ ಕೋರ್ಟಲ್ಲಿ ಹೋಗಿ ಡಿಸೈಡ್ ಆಗ್ತವೆ. So we must try to analyze a problem with multiple dimensions. Identify the root cause of the problem. ಫಸ್ಟ್ ಕಾರಣ ಏನು ಅಂತ ಗೊತ್ತಾಗಬೇಕು ಪ್ರಾಬ್ಲಮಿಗೆ. ಎಕ್ಸ್ಪ್ಲೋರ್ ಪಾಸಿಬಲ್ ಸೊಲ್ಯೂಷನ್ಸ್ ಕ್ರಿಯೇಟಿವ್ಲಿ ಆ್ಯಂಡ್ ಇನೋವೇಟಿವ್ಲಿ. ಸಮಸ್ಯೆಗೆ ಪರಿಹಾರಗಳೇನು ಕ್ರಿಯೇಟಿವ್ ಆಗಿ,
ಸೃಜನಶೀಲಕವಾಗಿ ಮತ್ತು ಇನೋವೇಟಿವ್ ಆಗಿ ಯಾರೂ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಡಿಫ್ರೆಂಟ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕಿಂಗ್ ಇನ್ ಎ ಡಿಫರೆಂಟ್ ವೇ, ಎವ್ಯಾಲ್ಯುವೇಟ್ ದ ಸೊಲ್ಯೂಷನ್ಸ್ ಟು ಮೇಕ್ ರೆಕಮೆಂಡೇಷನ್ಸ್ ಆರ್ ಡಿಸಿಷನ್ಸ್. ಎವ್ಯಾಲ್ಯುವೇಟ್ ದ ಸೊಲ್ಯೂಷನ್ಸ್, ಈ ಸೊಲ್ಯೂಷನನ್ನು ಕೊಟ್ಟರೆ ಸರಿಯಾಗುತ್ತಾ, ಎಲ್ಲರೂ ಒಪ್ಕೊಳ್ತಾರ, ಅದು ಸೈಂಟಿಫಿಕ್ ಆಗಿದೆಯಾ, ಜುಡಿಷಿಯಸ್ ಆಗಿದೆಯಾ. ವಿ ಹ್ಯಾವ್ ಟು ಥಿಂಕ್, ಎವ್ಯಾಲ್ಯುವೇಟ್ ಅವರ್ ಓನ್ ಸೊಲ್ಯೂಷನ್ಸ್, recommendations or decisions. Check to see if a solution works and act on opportunities for improvement. ನಾನು ಹೇಳಿದಂಥ ಸೊಲ್ಯೂಷನ್ನು ಈಗ ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಆ್ಯಂಡ್ ಆ್ಯಕ್ಟ್ ಆನ್ ದ ಆಪರ್ಚುನಿಟೀಸ್ ಫಾರ್ ಇಂಪ್ರೂವ್ಮೆಂಟ್. ಅದನ್ನು ಸೊಲ್ಯೂಷನನ್ನು ಇನ್ನೂ ಸ್ವಲ್ಪ ಬೆಟರ್ ಮಾಡೋಕ್ಕೆ ಅವಕಾಶ ಇದೆ ಅಂದರೆ ವೆನ್ ಎವರ್ ಯು ಗೆಟ್ ಆನ್ ಆಪರ್ಚುನಿಟಿ ಟು ಇಂಪ್ರೂವೈಸ್ ಇಟ್. ಸೊ ದೀಸ್ ಆರ್ ಆಲ್ ದ things that are needed to solve. Understand events and their relationship in time. Understand the events, ಸನ್ನಿವೇಶಗಳನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ದೇರ್ ರಿಲೇಷನ್ಶಿಪ್ ವಿತ್ ದ ಟೈಮ್ ಫ್ಯಾಕ್ಟರ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾವ ಟೈಮಲ್ಲಿ ಸಮಸ್ಯೆ ಇದ್ದಿದೆ, ಈ ಸಮಯದಲ್ಲಿ ಅದನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯನಾ. ಸೆಂಟಿಮೆಂಟಲ್ ಇಶ್ಯೂಸು, ರಿಲಿಜಿಯಸ್ ಇಶ್ಯೂಸು, ಕಮ್ಯುನಲ್ ಇಶ್ಯೂಸು, ದೇ ಆರ್ ವೆರಿ ಸೀರಿಯಸ್. ಟೈಮ್ ಫ್ಯಾಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. We can resolve the problems very easily today, but it was very difficult to resolve the same problem in 1940s or 60s. 1940-50ರಲ್ಲಿ ಭಾಳ ಕಷ್ಟ ಆಗಿತ್ತು ಕೆಲವು ಸಮಸ್ಯೆಗಳನ್ನು ರಿಸಾಲ್ವ್ ಮಾಡೋಕ್ಕೆ. ಬಟ್ ಇವತ್ತು ಭಾಳ ಸುಲಭವಾಗಿ ರಿಸಾಲ್ವ್ ಮಾಡ್ಬೋದು. ಯಾಕೆಂದರೆ ಟೈಮ್ ಫ್ಯಾಕ್ಟರ್. ಪೀಪಲ್ಲು ಮೆಚ್ಯೂರ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಟುಡೇ. ಜನರಿಗೆ ಅರ್ಥವಾಗುತ್ತೆ, ಅರ್ಥ ಮಾಡಿಕೊಳ್ತಾರೆ. ಅವತ್ತು ಅರ್ಥ ಮಾಡಿಸೋದು ಕಷ್ಟ ಆಯಿತು. ಗಿವ್ ಲಾಜಿಕಲ್ ರೀಸನ್ಸ್ ಫಾರ್ ಒಪಿನಿಯನ್ಸ್. ನೀನು ಒಂದು ಒಪಿನಿಯನನ್ನು ತೊಗೊಂಡ್ರೆ, ಒಂದು ಸ್ಟ್ಯಾಂಡ್ ಪಾಯಿಂಟನ್ನು ಸಪೋರ್ಟ್ ಮಾಡಿದರೆ ಅದಕ್ಕೆ ದೇರ್ ಮಸ್ಟ್ ಬಿ ಲಾಜಿಕಲ್ ರೀಸನ್ಸ್. ಭಾಳ ಕ್ರಮಬದ್ಧವಾದ, ತರ್ಕಬದ್ಧವಾದ ಕಾರಣಗಳಿರಬೇಕು. ಆರ್ಗನೈಸ್ ದ ಇನ್ಫಾರ್ಮೇಷನ್ ಪ್ರಾಪರ್ಲಿ. ನಿಮ್ಮ ಆರ್ಗ್ಯುಮೆಂಟಿಗೆ ಸರಿಯಾಗಿ ಇನ್ಫಾರ್ಮೇಷನನ್ನು ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಬೇಕು. ರಿಲೇಟ್ ಇನ್ಫಾರ್ಮೇಷನ್ ಟು ಪಾಸಿಬಲ್ ಔಟ್ಕಮ್ಸ್. ನಾನು ಯಾಕೆ ಈ ತೀರ್ಮಾನ ತಗೊಳ್ತಾ ಇದ್ದೀನಿ ಅಂದರೆ ಬಿಕಾಸ್ ಆಫ್ ಸೋ ಆ್ಯಂಡ್ ಸೋ ರೀಸನ್ಸ್. ಅದನ್ನು ಆರ್ಗನೈಸ್ ಮಾಡಬೇಕು, ರಿಲೇಟ್ ಮಾಡಬೇಕು. ಪ್ಲಾನ್ ಫ್ಯೂಚರ್ ಆ್ಯಕ್ಷನ್ಸ್. ರೆಗ್ಯುಲೇಟ್ ಆ್ಯಂಡ್ ಪ್ಲಾನ್ ಯುವರ್ ರೆಸ್ಪಾನ್ಸಸ್. ಫ್ಯೂಚರ್ ಆ್ಯಕ್ಷನ್ಸ್, ನಾಳೆ ಏನು ಮಾಡಬೇಕು, ಈ ಸಮಸ್ಯೆ ಫಾಲೋ ಆದಮೇಲೆ ಮತ್ತೇನು ಅರೈಸ್ ಆಗ್ಬೋದು. ರೆಗ್ಯುಲೇಟ್ ಆ್ಯಂಡ್ ಪ್ಲಾನ್ ಯುವರ್ ರೆಸ್ಪಾನ್ಸ್, ಅದಕ್ಕೇನು ಉತ್ತರ ಕೊಡಬೇಕು. ಬಿ ರೆಡಿ ವಿತ್ ಆಲ್ ದೀಸ್ ಥಿಂಗ್ಸ್. ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದಿ ಪ್ರೋಸೆಸ್ ಆಸ್ ವೆಲ್ ಆಸ್ ದ ಔಟ್ಕಮ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ಟೂ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್. ದ ಪ್ರೋಸೆಸ್ ಈಸ್ ಒನ್ ಆ್ಯಂಡ್ ಅನದರ್ ಒನ್ ಈಸ್ ದಿ ಔಟ್ಕಮ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಔಟ್ಕಮ್ ಏನಾಗಿರುತ್ತೆ, ಅದರ ಪ್ರೊಸೆಸ್ಸು ಭಾಳ ಸಿಸ್ಟಮ್ಯಾಟಿಕ್ ಆಗಿರ್ಬೇಕು, ಅಕ್ಸೆಪ್ಟಬಲ್ ಆಗಿರ್ಬೇಕು. ಜನ ಮೆಚ್ಚಿಸ್ತಕ್ಕಂಥ ರಿಸಲ್ಟ್ ಕೊಡೋಕ್ಕಾಗಲ್ಲ. ಪ್ರೋಸೆಸ್ ಈಸ್ ಆಲ್ಸೋ ವೆರಿ ಆನೆಸ್ಟ್ ಆಗಿರಬೇಕು. ಆ್ಯಂಡ್ ಈಚ್ ಆ್ಯಂಡ್ ಎವರಿ ಒನ್ ಮಸ್ಟ್ ಅಪ್ರಿಸಿಯೇಟ್ ದ ಪ್ರೋಸೆಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ಕೀ ಕಾಂಪೊನೆಂಟ್ಸ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್. ಏನು ಭಾಳ ಮುಖ್ಯ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲ ಅಂದರೆ ಅನಾಲಿಟಿಕಲ್ ಥಿಂಕಿಂಗ್, ದಟ್ ಈಸ್ ಕ್ರಿಟಿಕಲ್ ಥಿಂಕಿಂಗ್, ಲೇಟರಲ್ ಥಿಂಕಿಂಗ್, ಇನಿಷಿಯೇಟಿವ್, ಕ್ರಮ ಕೈಗೊಳ್ಳುವ. ಸುಮ್ಮನೆ ನಾನು ಈ ಸಮಸ್ಯೆ ಮುಟ್ಟಲ್ಲ, ಇದು ಕೈ ಹಾಕಿದರೆ ಜೇನು ಹುತ್ತಕ್ಕೆ ಕೈ ಹಾಕ್ದಂಗೆ. ಒನ್ ಶುಡ್ ನಾಟ್ ಶೈ ಅವೇ ಫ್ರಮ್ ಟೇಕಿಂಗ್ ದ ಇನಿಷಿಯೇಟಿವ್ಸ್. ಕಷ್ಟ ಇದ್ರೂ ಪರವಾಗಿಲ್ಲ, ನಾನು ಕೈ ಹಾಕ್ತೀನಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲಾಜಿಕಲ್ ರೀಸನಿಂಗ್, ತರ್ಕಬದ್ಧ ಆಲೋಚನೆ. ಪರ್ಸಿಸ್ಟೆನ್ಸ್, ನಾವು ಟಚ್ ಆ್ಯಂಡ್ ಗೋ ಮಾಡಬಾರ್ದು, ಹಿಟ್ ಆ್ಯಂಡ್ ರನ್ ಪಾಲಿಸಿ ಮಾಡಬಾರ್ದು. ಯು ಹ್ಯಾವ್ ಟು ಪರ್ಸಿಸ್ಟ್ ಅಂಟಿಲ್ ವಿ ರಿಸಾಲ್ವ್ ದ ಪ್ರಾಬ್ಲಮ್, ವಾಟ್ ಎವರ್ ದ ಡಿಫಿಕಲ್ಟೀಸ್, ವಾಟ್ ಎವರ್ ದ ಹರ್ಡಲ್ಸ್. ಏನೇ ಸಮಸ್ಯೆ ಬಂದ್ರೂ ಅದನ್ನು ಇದು ಮಾಡ್ತಕ್ಕಂಥ ಇದ್ರು. ಅನಾಲಿಟಿಕಲ್ ಥಿಂಕಿಂಗ್, ಲೇಟರಲ್ ಥಿಂಕಿಂಗ್, ಇನಿಷಿಯೇಟಿವ್, ಲಾಜಿಕಲ್ ರೀಸನಿಂಗ್, ಪರ್ಸಿಸ್ಟೆನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್. Now let us come to the last soft skill, work ethics. Work ethics involves the attitude or beliefs that any work you undertake to do must be done with sincerity, diligence and a sense of commitment. Work ethics ಅಂದ್ರೇನು? If you take up any work to do, it must be done with sincerity, diligence and sense of commitment. ಯಾವುದೇ ಕೆಲಸ ಮಾಡೋ ಕೈಗೆತ್ಕೊಂಡ್ರೆ ಅದನ್ನು ಭಾಳ ಪ್ರಾಮಾಣಿಕವಾಗಿ ಸಿನ್ಸಿಯಾರಿಟಿಯಿಂದ
with dedication, diligence, with your skillfulness, accuracy, and sense of commitment. ಕಮಿಟ್ಮೆಂಟ್ ಬದ್ಧತೆಯಿಂದ, ಭಾಳ ಸೂಕ್ಷ್ಮತೆಯಿಂದ ಮತ್ತು ಭಾಳ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಮನಸ್ಥಿತಿ ಇದ್ದರೆ ದ್ಯಾಟ್ ಈಸ್ ಕಾಲ್ಡ್ ವರ್ಕ್ ಎಥಿಕ್ಸ್. ಯು ಮಸ್ಟ್ ಲವ್ ದ ವರ್ಕ್ ದ್ಯಾಟ್ ವಿ ಡೂ. ಯು ಮಸ್ಟ್ ಡೂ ಜಸ್ಟಿಸ್ ಟು ದ ವರ್ಕ್. ಅದಕ್ಕೆ ನಾವು ಭಾಳ ಸರಿ ಹೇಳ್ತೀವಿ, ಡೂ ಜಸ್ಟಿಸ್, ಬಿ ಸಿನ್ಸಿಯರ್ ಇನ್ ಯುವರ್ ವರ್ಕ್. ದಟ್ ಈಸ್ ವರ್ಕ್ ಎಥಿಕ್ಸ್. ಎವರಿ ವರ್ಕ್ ಎಕ್ಸ್ಪೆಕ್ಟ್ ಸರ್ಟನ್ ಥಿಂಗ್ಸ್ ಫ್ರಮ್ ಎ ಎಂಪ್ಲಾಯಿ ಆರ್ ಎ ವರ್ಕರ್. ಎಲ್ಲ ಕೆಲಸನೂ ವರ್ಕರ್ಸಿಂದ, ಎಂಪ್ಲಾಯೀಸಿಂದ ಕೆಲವನ್ನು ನಿರೀಕ್ಷೆ ಮಾಡೋದು. ಏನನ್ನ? ಸಿನ್ಸಿಯರಿಟಿ, ಡೆಲಿಜೆನ್ಸ್, ಎ ಸೆನ್ಸ್ ಆಫ್ ಕಮಿಟ್ಮೆಂಟ್. ದೀಸ್ 3 ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕಮಿಟ್ಮೆಂಟ್ ಇರಬೇಕು. ಐ ಮಸ್ಟ್ ಡೂ ದಿಸ್ ವರ್ಕ್, ಐ ಮಸ್ಟ್ ಡೂ ದ ವರ್ಕ್ ವೆರಿ ಹ್ಯಾಪಿಲಿ, ಐ ಮಸ್ಟ್ ಲವ್ ಮೈ ವರ್ಕ್. ಇಂಟೆಗ್ರಿಟಿ ಆ್ಯಂಡ್ ರಿಲಯಬಿಲಿಟಿ ಮೇಕ್ ಪೀಪಲ್ ಟ್ರಸ್ಟ್ ಯು ಅಟ್ ವರ್ಕ್ ಆ್ಯಂಡ್ ಬಿ ಫ್ರೆಂಡ್ಲಿ. ಇಂಟೆಗ್ರಿಟಿ ಆ್ಯಂಡ್ ರಿಲಯಬಿಲಿಟಿ ಆರ್ ವೆರಿ ಇಂಪಾರ್ಟೆಂಟ್ ಅಟ್ ಎ ವರ್ಕ್ ಪ್ಲೇಸ್. ಇಂಟೆಗ್ರಿಟಿ ಇರಬೇಕು, ಸಮಗ್ರತೆ, ಇಂಟಿಗ್ರೇಷನ್, ಇಂಟೆಗ್ರಿಟಿ ಆ್ಯಂಡ್ ರಿಲೇಬಲ್. ಪೀಪಲ್ ಮಸ್ಟ್ ಟ್ರಸ್ಟ್ ಮೀ. ಅವರು ನನ್ನನ್ನು ನಂಬಬೇಕು ಅಂದರೆ ನನ್ನ ವರ್ತನೆ ಆಗಿರಬೇಕು. ಮೇಕ್ ಪೀಪಲ್ ಟ್ರಸ್ಟ್ ಯು ಅಟ್ ವರ್ಕ್ ಆ್ಯಂಡ್ ಬಿ ಫ್ರೆಂಡ್ಲಿ. ಬಿ ಫ್ರೆಂಡ್ಲಿ ವಿತ್ ಅದರ್ಸ್. ಡೋಂಟ್ ಚೀಟ್ ಆರ್ ಡೋಂಟ್ ಬಿ ಕನ್ನಿಂಗ್. Be friendly with all the people. Be reliable, trustworthy. Show your integrity in your work, in your friendship. Friendship ಅಲ್ಲಿ ಇಂಟೆಗ್ರಿಟಿ ತೋರಿಸ್ಬೇಕು, ವರ್ಕಲ್ಲಿ ಇಂಟೆಗ್ರಿಟಿ ತೋರಿಸ್ಬೇಕು. ದಟ್ಸ್ ಎ ವರ್ಕ್ ಎಥಿಕ್ಸ್. Being polite to all at workplace leads you to success at work. Be polite with all the people at workplace. That leads you to success at work. ಎಲ್ಲರ ಜೊತೆಗೂ ಪೊಲೈಟ್ ಆಗಿ ಇಂಟ್ರ್ಯಾಕ್ಟ್ ಮಾಡಿದರೆ ದ್ಯಾಟ್ ಈಸ್ ಅನ್ ಇಂಟರ್ಪರ್ಸನಲ್ ಸ್ಕಿಲ್ಸ್. ಪೊಲೈಟ್ ಆಗಿರೋದು, ಇಟ್ ಶೋಸ್ ಯುವರ್ ಪರ್ಸನಾಲಿಟಿ. ನಿಮ್ಮ ಪರ್ಸನಾಲಿಟಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಟ್ ಎ ವರ್ಕ್ ಪ್ಲೇಸ್. ಇಟ್ ಶೋಸ್ ದಿ ವರ್ಕ್ ಎಥಿಕ್ಸ್. ಕರ್ಟೆಸಿ ಎಕ್ಸ್ಪ್ರೆಷನ್ಸ್ ಲೈಕ್ ಪ್ಲೀಸ್, ಎಕ್ಸ್ಕ್ಯೂಸ್ ಮೀ, ಥ್ಯಾಂಕ್ ಯು, ಎಕ್ಸೆಟ್ರಾ ಅಂಡ್ ಅಪ್ರಾಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್ ರೀಇನ್ಫೋರ್ಸ್ ವರ್ಬಲ್ ಕಮ್ಯುನಿಕೇಷನ್. ವರ್ಕ್ ಪ್ಲೇಸಲ್ಲಿ ವರ್ಕ್ ಎಥಿಕ್ಸನ್ನು ತೋರಿಸೋದ್ರಲ್ಲಿ ಈವನ್ ಕರ್ಟೆಸಿ ಎಕ್ಸ್ಪ್ರೆಷನ್ಸ್. ವಿ ಯೂಸ್ ಸೋ ಮೆನಿ ಕರ್ಟೆಸಿ ಎಕ್ಸ್ಪ್ರೆಷನ್ಸ್ ಇನ್ ಅವರ್ ಡೇ ಟು ಡೇ ಲೈಫ್, ಎಸ್ಪೆಷಲಿ ಇನ್ ವರ್ಕ್ ಪ್ಲೇಸ್. ಪ್ಲೀಸ್, whenever we ask somebody else to assist us, we use the word please. Excuse me, to draw the attention of somebody or beg pardon. Thank you, ಯಾರಾದರೂ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳೋದು. ಇವೆಲ್ಲ ಕರ್ಟೆಸಿ, ಬೀಲಿಂಗ್ ಪೊಲೈಟ, ಶಿಷ್ಟಾಚಾರ ತೋರಿಸೋದು. And appropriate body language, that is a body language, expressing certain things through our body. ನಮ್ಮ ಬಾಡಿ ಮುಖಾಂತರನೇ ಮಾತಾಡ್ದಾನೆ ವಿ ಕ್ಯಾನ್ ಎಕ್ಸ್ಪ್ರೆಸ್ ಅವರ್ ಫ್ರೆಂಡ್ಲಿನೆಸ್, ಆ್ಯಂಗರ್, ಹೇಟ್ರೆಡ್, ಜೆಲಸಿ, ಪೇಯ್ನ್. ಆಲ್ ಎಮೋಷನ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಥ್ರೂ ಅವರ್ ಬಾಡಿ ಲ್ಯಾಂಗ್ವೇಜ್. ನಮ್ಮ ದೇಹದ ಮುಖಾಂತರನೇ ಸಿಟ್ಟನ್ನು, ನೋವನ್ನು, ಸಂತೋಷವನ್ನು, ಅಸೂಯೆಯನ್ನು ವ್ಯಕ್ತಪಡಿಸ್ಬೋದು. ಕರ್ಟೆಸಿ ಎಕ್ಸ್ಪ್ರೆಷನ್ ಜೊತೆಗೆ ಏನು ಅಪ್ರಾಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್ ರೀಇನ್ಫೋರ್ಸ್ ವರ್ಬಲ್ ಕಮ್ಯುನಿಕೇಷನ್. ಮಾತಿನಿಂದ ಮಾತಾಡೋದ್ರ ಜೊತೆಗೆ ಬಾಡಿ ಮುಖಾಂತರ ಒಬಿಡಿಯನ್ಸಿ, ಕರ್ಟೆಸಿ, ಪೊಲೈಟ್ನೆಸ್ಸನ್ನು ತೋರಿಸಿದ್ರೆ ಅದು ನಮ್ಮ ವರ್ಕ್ ಎಥಿಕ್ಸನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಕರ್ಟೆಸಿ ಮೀನ್ಸ್ ರೆಸ್ಪೆಕ್ಟಿಂಗ್ ಅದರ್ಸ್. ಕರ್ಟೆಸಿ ಇನ್ ವೆರಿ ಸಿಂಪಲ್ ಟರ್ಮ್ಸ್ ಮೀನ್ಸ್ ರೆಸ್ಪೆಕ್ಟಿಂಗ್ ಅದರ್ಸ್ ಆ್ಯಂಡ್ ದೇರ್ ಒಪಿನಿಯನ್ಸ್ ಆ್ಯಂಡ್ ಗಿವಿಂಗ್ ದೆಮ್ ಡ್ಯೂ ವರ್ತ್. ಬೇರೆಯವರನ್ನು ಗೌರವಿಸೋದು, ಅವರ ಒಪಿನಿಯನನ್ನು ಗೌರವಿಸೋದು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಅವರ ಯೋಗ್ಯತೆಗೆ ಸರಿಯಾದ ಗೌರವವನ್ನು ಕೊಡೋದು. ಕರ್ಟೆಸಿ. ಸೊ ಆರ್ಟ್ ಆಫ್ ದಿ ಗುಡ್ ವರ್ಕ್ ಎಥಿಕ್ಸ್, ದ ಆರ್ಟ್ ಆಫ್ ಗುಡ್ ಎಥಿಕ್ಸ್, ವರ್ಕ್ ಎಥಿಕ್ಸ್. ವಿಲ್ಲಿಂಗ್ನೆಸ್ ಟು ಲರ್ನ್ ಫ್ರಮ್ ಒನ್ಸ್ ಮಿಸ್ಟೇಕ್ಸ್. ವರ್ಕ್ ಎಥಿಕ್ಸಿನ ಹೃದಯ ಯಾವುದು ಅಂದರೆ, ವಾಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ವರ್ಕ್ ಎಥಿಕ್ಸ್. ವರ್ಕ್ ಎಥಿಕ್ಸಿನ ಭಾಳ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂದರೆ ವಿಲ್ಲಿಂಗ್ನೆಸ್ ಟು ಲರ್ನ್ ಫ್ರಮ್ ಒನ್ಸ್ ಮಿಸ್ಟೇಕ್ಸ್. ವಿ ಆರ್ ನಾಟ್ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್. ನೋಬಡಿ ಈಸ್ ಪರ್ಫೆಕ್ಟ್. ವಿ ಕಮಿಟ್ ಮಿಸ್ಟೇಕ್ಸ್ ಅನ್ನೋಯಿಂಗ್ಲಿ, ಬಟ್ ವಿ ಆರ್ ನಾಟ್ ಸಪೋಸ್ ಟು ಕಮಿಟ್ ದ ಸೇಮ್ ಮಿಸ್ಟೇಕ್ಸ್ ನೋಯಿಂಗ್ಲಿ ಆ್ಯಂಡ್ ರಿಪೀಟೆಡ್. ತಪ್ಪುಗಳನ್ನು ಮಾಡ್ತೀವಿ, ತಪ್ಪನ್ನು ಉದ್ದೇಶಪೂರ್ವಕವಾಗಿ ಗೊತ್ತಿದ್ದು ಮಾಡಬಾರದು. ಸೊ ವಿ ಮಸ್ಟ್ ಬಿ ರೆಡಿ ಟು ಲರ್ನ್ ಫ್ರಮ್ ಅವರ್ ಓನ್ ಮಿಸ್ಟೇಕ್ಸ್. ವಿ ಶುಡ್ ನಾಟ್ ರಿಪೀಟ್ ದ ಮಿಸ್ಟೇಕ್ಸ್. ಅದು ಹಾರ್ಟ್ ಆಫ್ ವರ್ಕ್ ಎಥಿಕ್ಸ್.
ಆಯ್ತಪ್ಪ ನಿನ್ನೆ ತಪ್ಪು ಮಾಡ್ದೆ ಇವತ್ತು ಕರೆಕ್ಟ್ ಮಾಡ್ಕೊಂಡು ಸರಿಯಾಗ್ಬಿಟ್ಟ ಅಂದರೆ ಪೀಪಲ್ ಅಪ್ರಿಸಿಯೇಟ್ ಯು, ಟ್ರಸ್ಟ್ ಯು, ದೇ ಫೀಲ್ ದ್ಯಾಟ್ ಯು ಆರ್ ವೆರಿ ಗುಡ್ ಎಥಿಕ್ಸ್, ಯು ಆರ್ ಕಮಿಟೆಡ್ ಟು ವರ್ಕ್. ಕೆಲಸದ ಬಗ್ಗೆ ಬದ್ಧತೆ ಇದೆ, ಸಿನ್ಸಿಯಾರಿಟಿ ಇದೆ, ಇಂಟೆಗ್ರಿಟಿ ಇದೆ ಅಂತ ತಿಳ್ಕೊಳ್ಳಿ. ನಾಟ್ ಶೈಯಿಂಗ್ ಅವೇ ಫ್ರಮ್ ಆಸ್ಕಿಂಗ್ ವೆನ್ ಯು ಆರ್ ನಾಟ್ ಕ್ಲಿಯರ್ ಅಬೌಟ್ ಸಮಥಿಂಗ್. ಡೋಂಟ್ ಶೈ ಅವೇ ಫ್ರಮ್ ಆಸ್ಕಿಂಗ್ ವೆನ್ ಯು ಡು ನಾಟ್ ನೋ ಆರ್ ವೆನ್ ಯು ಆರ್ ನಾಟ್ ಕ್ಲಿಯರ್ ಅಬೌಟ್ ಸಮಥಿಂಗ್. ಯಾವ ವಿಷಯ ಗೊತ್ತಿಲ್ಲ ಅಥವಾ ಅದರ ಸ್ಪಷ್ಟವಾಗಿ ನಿನಗೆ ಗೊತ್ತಿಲ್ಲ ಅಂದರೆ ಡೋಂಟ್ ಶೈ ಅವೇ ಫ್ರಮ್ ಆಸ್ಕಿಂಗ್ ಅದರ್ ಪೀಪಲ್ ಆರ್ ಟೀಮ್ಮೇಟ್ಸ್. ನಿನ್ನ ಜೊತೆ ಕೆಲಸ ಮಾಡೋರನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಆಸ್ಕಿಂಗ್ ದೆಮ್ ಆ್ಯಂಡ್ ಹ್ಯಾವಿಂಗ್ ಯುವರ್ ಡೌಟ್ಸ್ ಕ್ಲಾರಿಫೈಡ್. ಅಂತ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಅವರ್ ಕೇಸ್. ಎಬಿಲಿಟಿ ಟು ಟೇಕ್ ಕ್ರಿಟಿಸಿಸಮ್ಸ್. People quite naturally criticize you. People around you will criticize you. Nobody is perfect, nobody is appreciated by all the people. ಯಾರನ್ನು ಎಲ್ಲರೂ ಮೆಚ್ಕೊಳ್ಳಲ್ಲ. There are some people who criticize you, there are some people who appreciate you. So, you must have the ability to take the criticisms. Criticism ಅನ್ನು ಓಪನ್ ಮೈಂಡಿಂದ ತಗೋಬೇಕು. ಎಸ್, ಯು ಹ್ಯಾವ್ ಎವರಿ ರೈಟ್ ಟು ಕ್ರಿಟಿಸೈಸ್ ಮೀ. You can criticize, take it positively, and orders in the right spirit. Sometimes your boss may order you to execute certain things. ಅದನ್ನು ಭಾಳ ರೈಟ್ ಸ್ಪಿರಿಟ್ ಅನ್ನೇ ತಗೋಬೇಕು. ಈವನ್ ಇಫ್ ಹಿ ಯೂಸ್ ಅ ಸರ್ಟನ್ ಹಾರ್ಶ್ ವರ್ಡ್ಸ್, ಡೋಂಟ್ ಟೇಕ್ ಇಟ್ ನೆಗೆಟಿವ್ಲಿ, ಟೇಕ್ ಇಟ್ ಲೈಟ್ಲಿ. ಟೇಕ್ ದ ಆರ್ಡರ್ಸ್ ಇನ್ ದ ರೈಟ್ ಸ್ಪಿರಿಟ್ ವಿದೌಟ್ ಫೀಲಿಂಗ್ ಹರ್ಟ್. ಡೋಂಟ್ ಫೀಲ್ ಹರ್ಟ್. ವರ್ಕ್ ಪ್ಲೇಸಲ್ಲಿ ಹರ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. These are all certain work ethics. Work ethics is a vast thing. ಅಲ್ಲಿ ಬೀಯಿಂಗ್ ಪೇಷಂಟ್, ಟಾಲರೇಟಿಂಗ್ ಅದರ್ಸ್, ಎಕ್ಸ್ಪ್ರೆಸಿಂಗ್ ಯುವರ್ ರೆಸೆಂಟೆನ್ಸ್ ರೈಟ್ ಸ್ಪಿರಿಟ್ ವಿದೌಟ್ ಹರ್ಟಿಂಗ್ ಅದರ್ಸ್. ಬೇರೆಯವರಿಗೆ ಹರ್ಟ್ ಆಗದೇ ನಮ್ಮ ರೆಸ್ಪಾನ್ಸಸ್ಸನ್ನು ಗುಡ್ ವೇನಲ್ಲಿ ಪ್ರೆಸೆಂಟ್ ಮಾಡೋದು, ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಅವರ್ ವರ್ಕ್. ದಿಸ್ ಈಸ್ ಆಲ್ ಅಬೌಟ್ ಎ ಫ್ಯೂ soft skills. We just familiarized ourselves with certain soft skills. ಕೆಲವು ಸಾಫ್ಟ್ ಸ್ಕಿಲ್ಸನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋದಕ್ಕಿಂತ ಪರಿಚಯ ಮಾಡ್ಕೊಳ್ಳೋ ಕೆಲಸ ಮಾಡಿದೆ. ದೇರ್ ಆರ್ ಸೋ ಮೆನಿ ಅದರ್ ಸಾಫ್ಟ್ ಸ್ಕಿಲ್ಸ್. ಟ್ರೈ ಟು ನೋ ಮೋರ್ ಅಬೌಟ್ ದೋಸ್ ಸಾಫ್ಟ್ ಸ್ಕಿಲ್ಸ್. ಎನ್ಹಾನ್ಸ್ ಯುವರ್ ಸಾಫ್ಟ್ ಸ್ಕಿಲ್ಸ್. ಬಿ ಕಾಂಪಿಟೆಂಟ್ ಎನಫ್ ಟು ಗೆಟ್ ಜಾಬ್ಸ್. ಬಿ ಎಂಪ್ಲಾಯಬಲ್ and get success in your life. Thank you.